ಹಾಯ್ ಸ್ನೇಹಿತರೆ, ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿ ಒಳಗೆ ನಾವು ಏನು ನೋಡೋಣ, 2025 SSLC ಮಾದರಿಯ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಉತ್ತರ ಸಹಿತವನ್ನು ನೋಡೋಣ. ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಾವು ಈ ವಿಡಿಯೋದ ಒಳಗೆ ಕಂಪ್ಲೀಟ್ ಮಾದರಿ ಪ್ರಶ್ನೆ ಪತ್ರಿಕೆ 2 ಪ್ರಶ್ನೆ ಮತ್ತು ಉತ್ತರಗಳ ಮಾಡಲ್ ಕ್ವಶನ್ ಪೇಪರ್, ಸೆಕೆಂಡ್ ಮಾಡಲ್ ಆನ್ಸರ್ಸ್. ಆದರೆ ಏನು ಮಾಡ್ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಏನು ಮಾಡ್ಬೇಕಂದ್ರೆ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ. ಹೊಸಬ್ರ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತೀರಾ, ಭೇಟಿ ಕೊಟ್ಟಿರಂದ್ರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡಿಗೂ ಒಳ್ಳೆಯದಾಗಲಿ. ಕನ್ನಡ ಮಾಡಲ್ ಕ್ವಶನ್ ಪೇಪರ್ ನೋಡೋಣ. ಅದರ 2 ಮಾದರಿಯ ಪ್ರಶ್ನೆ ಪತ್ರಿಕೆ. ಇಲ್ಲಿ ನಿಮಗೆ ಗೊತ್ತಿರಬಹುದು, ಸಮಯ 3 ಗಂಟೆ 15 ನಿಮಿಷಗಳ ಕಾಲಾವಧಿ ಎಕ್ಸಾಮ್ ಬರೆಯಲ್ಲ ಅವಕಾಶವನ್ನು ನೀಡಿರ್ತಾರೆ. ಟೈಮ್ ವೇಸ್ಟ್ ಮಾಡಲಾರ್ದ ನಾವು MCQ ಕ್ವಶನ್ಗಳನ್ನು ನೋಡೋಣ. ಫಸ್ಟ್ ಒಂದು ಯಾವುದಂದ್ರೆ, ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ 2 ಮತ್ತು 4 ಅಕ್ಷರಗಳು. ಫಸ್ಟ್ ಒಂದು ಅಲ್ಪ ಪ್ರಾಣಗಳು, ಸೆಕೆಂಡ್ ಒಂದು ಮಹಾಪ್ರಾಣಾಕ್ಷರಗಳು, ಸಿ ಅನುನಾಸಿಕ ಅಕ್ಷರಗಳು, ಡಿ ಯೋಗವಾಹಕಗಳು. ಸರಿಯಾದ ಉತ್ತರ ಯಾವುದ್ರಿ? ಮಹಾಪ್ರಾಣಾಕ್ಷರಗಳ ಎಂಬುದು ಸರಿ ಉತ್ತರಗಳ. ಸ್ನೇಹಿತರೆ, ನಿಮ್ಮ ಕಿಶದಾಗ 1 ಮಾರ್ಕ್ಸ್ ನೋಡ್ರಿ. ಈಗ ಪಿಕ್ಸ್ 1 ಮಾರ್ಕ್ಸ್. ಇದರ ಬಗ್ಗೆ ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರ ಯಾವ ಇರ್ತೈತಿ? ಅಲ್ಪ ಪ್ರಾಣ ಇರ್ತದೆ, ಮಹಾಪ್ರಾಣ ಅಕ್ಷರ ಇರ್ತದೆ, ಅನುನಾಸಿಕ ಇರ್ತದೆ, ಯೋಗ. ಇದ್ರ ಬಗ್ಗೆ ತಿಳ್ಕೊಂಡ್ರೆ ರಾತ್ರಿ 1 ಮಾರ್ಕ್ಸ್ ನಿಮ್ಮ ಕಿಶದಾಗ. ಸೆಕೆಂಡ್ ಒಂದೇನ, ಮನೋತ್ಮತ್ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಎ ಲೋಪ ಸಂಧಿ, ಬಿ ಆಗಮ ಸಂಧಿ, ಸಿ ವೃದ್ಧಿ ಸಂಧಿ, ಡಿ ಗುಣಸಂಧಿ. ಇದಕ್ಕೆ ಯಾವ ಸರಿಯಾದ ಉತ್ತರ? ಗುಣಸಂಧಿ ಸರಿಯಾದ ಉತ್ತರ ಆಗಿರ್ತದ ಸ್ನೇಹಿತರೆ. ಅದೇ ರೀತಿ ಹೊಸಬ್ರು ಯಾರು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥರ್ಡ್ ಒನ್, ಸ್ವತಂತ್ರ ವಾಕ್ಯಗಳಾಗಿ ನೀಲಬಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯಕ ವಾಕ್ಯವಾಗಿದ್ದರೆ ಅದು ಫಸ್ಟ್ ಒನ್ ಸಂಯೋಜಿತ ವಾಕ್ಯ, ಬಿ ಸಾಮಾನ್ಯ ವಾಕ್ಯ, ಸಿ ಮಿಶ್ರ ವಾಕ್ಯ, ಡಿ ಸಮ್ಮಿಶ್ರ ವಾಕ್ಯ. ಸರಿ ಉತ್ತರ ಸಂಯೋಜಿತ ವಾಕ್ಯ ಈ ಸರಿಯಾದ ಉತ್ತರ ಆಗಿರ್ತದ. ಫೋರ್ತ್ ಒನ್, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು ಯಾವ್ದಾಗ್ತದೆ? ದ ಆಕತಿ, ಉತ್ತ ಆಗ್ತದ, ಉವ ಆಗ್ತದ ಮತ್ತು ಡಿ ಉದ ಆಗ್ತದ. ಯಾವ್ದಂದ್ರ ಉವ ಆಗ್ತದ, ಉವ ಎಂಬ ನಿಯಮ ಆಗ್ತದ. ಫಿಫ್ತ್ ಒನ್ ರೀ, ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವ್ದ್ರಿ? ಫಸ್ಟ್ ಒನ್ ಸಂಪ್ರದಾನ, ಬಿ ಅಪದಾನ, ಸಿ ಕರ್ಮಾರ್ಥ, ಡಿ ಕರ್ಣಾರ್ಥ. ಸರಿ ಉತ್ತರ ಯಾವುದಕ್ಕ? ಕರ್ಣಾರ್ಥ ಎಂಬುದು ಆಗಿರ್ತದ. ಸಿಕ್ಸ್ತ್ ಒನ್ ರೀ, ಕಗ್ಗೊಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಫಸ್ಟ್ ಒನ್ ತತ್ಪುರುಷ, ಬಿ ದ್ವಿಗು, ಸಿ ಕ್ರಿಯಾ ಮತ್ತು ಡಿ ಗಮಕ. ಯಾವ ಸರಿಯಾದ ಉತ್ತರ? ಕ್ರಿಯಾ. ಇಲ್ಲಿ 6 MCQಗಳಿರ್ತಾವ, ಅಲ್ಲಿ 6 ಅಂಕಗಳಿರ್ತಾವ. ಸೆಕೆಂಡ್, ಸಂಬಂಧಿ ಪದ ಬರೆಯುವುದು. ಇಲ್ಲಿ ಪ್ರತಿ ಸರಿ ಉತ್ತರಕ್ಕೆ 1 ಅಂಕಗಳನ್ನು ನೀಡಬಹುದು. ಎಷ್ಟಿರ್ತಾವ್ರಿ? 4 ಇರ್ತಾವ. 7ನೇದ್ರಿ, ವಿದ್ಯಾಧರ ಬೀಜೋದ್ಧರ. ವೈಶಾಖ ಏನಾಕತ್ರಿ? ಬೇಸಿಗೆ ಆಗ್ತದ. 8 ವಿದ್ವಾಂಸ ಏನಾಗ್ತದೆ? ಅನ್ವರ್ಥನಾಮ ಆಗ್ತದ. ಸಹದೇವ ಅಂಕಿತನಾಮ. 9 ಹುಳ ಹುಪ್ಡಿ ಜೋಡನುಡಿ ಆಗ್ತದ. ಭಯಬಟ್ಟಲು ದುರುಕ್ತಿ ಆಗ್ತದ. ತದನಂತರ 10 ಜಾಣತನ ತದ್ವಿತ್ತಾತ ಭಾವನಾಮ ಆಗ್ತದ. ಚಂದ್ರನಂತೆ ಏನಾಗ್ತದ? ತದ್ವಿತ್ತಾತ ಅವ್ಯಯ ಆಗ್ತದ. ತದನಂತರ ಏನ್ ನೋಡೋಣ ಸ್ನೇಹಿತರೆ, ಥರ್ಡ್ ಒನ್ ರೀ, ಒಂದು ವಾಕ್ಯದ ಉತ್ತರ ಅಥವಾ ಪ್ರಶ್ನೆಗಳನ್ನು ನೋಡೋ. ಉತ್ತರದ ಬರೆಯುವಿಕೆ ಯಾವ ರೀತಿ ಬರೆದ್ರೆ ಯಾವ ಮಾರ್ಕ್ಸ್ ಕೊಡ್ತಾರ? 11ನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಯಾರ್ರೀ? ಯಾರಂದ್ರ ನಯಸ್ಸೇನ. ಎಣ್ಣೆಯ ತುಪ್ಪ ಮಿಶ್ರಣ ಬೇಡಿದವ ಎಂದು ಹೇಳಿದವರು ಯಾರು? ನಯಸ್ಸೇನ. ಸೆಕೆಂಡ್ ಒನ್, ಶಾನುಭೋಗದ ರಾಜ್ಯಭಕ್ತಿಯ ಲಾಂಛನ ಯಾವುದು? ಶಾನುಭೋಗರ ರಾಜ್ಯಭಕ್ತಿಯ ಲಾಂಛನ ಕಿರ್ದಿ ಪುಸ್ತಕ. ಶಾನುಭೋಗರ ಏನು ಕ್ವಶನ್ಗಳು ಬರ್ತಾವ ಎಲ್ಲ ಕ್ವಶನ್ ಪೇಪರ್ ಒಳಗ ಒಂದೊಂದು ಅವರು ಶಾನುಭೋಗರ ಹೆಸರಿನಲ್ಲೇ ಬರ್ತದ. ನೀವು ಸರಿಯಾಗಿ ಓದ್ಕೊರೆ ಪಿಕ್ಸ್ ಕ್ವಶನ್ ಆಗಿರ್ತದ. ತದನಂತರ 13ನೇ ಪ್ರಶ್ನೆ ರೀ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್ ಎಂಬ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಲಂಡನ್ ನಗರ ಓಣಿಯಾಗಿದೆ. ಯಾವ್ದ? ಲಂಡನ್ ನಗರ. ಅಲ್ಲಿ ಲೇಡೀಸ್ ಅಷ್ಟೇ ಇರ್ತಾರು. ಅದು ಕ್ವಶನ್ ಬರ್ತದ. ಎಲ್ಲಿ ನೋಡಿದ್ರು ಅವರ ಕಾಂತಾರ, ಹೆಣ್ಣು ಮಕ್ಕಳೇ ಕಾಂತಾರ. ಅದೊಂದು ಪಿಕ್ಸ್ ಕ್ವಶನ್. ಇಲ್ಲಿ ಚೇರಿಂಗ್ ಕ್ರಾಸ್ ಇದೊಂದು ಪಿಕ್ಸ್ ಕ್ವಶನ್. 14ನೇ ಪ್ರಶ್ನೆ, ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಯಾರಂದ ಅತ್ತಿಬಳ ಕೌಸಂಬಿ ಅರಸ ಆಗಿದ್ದ. 15 ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಬೇಡರಿಗೆ ಅಗಸಿಗೆ ಬಂದು ನಿಂತು ಹೆನ್ರಿ ಹ್ಯಾಬ್ಲಾಕ್ ಸಾಹೇಬ ಬುದ್ಧಿ ಮಾತನ್ನ ಹೇಳ್ತಾನ.
ಅದೇ ರೀತಿ 16ನೇ ಪ್ರಶ್ನೆ, ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು. ಅದೇ ರೀತಿ 17ನೇ ಪ್ರಶ್ನೆ, ಪುಟ್ಟಪೋರಿ ಅಮ್ಮ ಗುಡಿಸಲಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೋರಿ ಅಮ್ಮನ ಗುಡಿಸಲಲ್ಲಿ ಗುರುತ ಮಲಗಿದ್ದಾಳೆ. ತದನಂತರ ಇಲ್ಲಿ 4 ವಾಕ್ಯದಲ್ಲಿ ಉತ್ತರಗಳನ್ನು ಬರೆಯಿರಿ. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕ ರೀ? 2 ಅಂಕಗಳಿರ್ತಾವ. ಇಲ್ಲಿ ಲಿಪಿಯ ಮೂಲಕ 18ನೇ ಪ್ರಶ್ನೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಇಲ್ಲಿ ಉತ್ತರವನ್ನು ಮಾನವನಿಗೆ ಬಿಡುವು ಹೆಚ್ಚಿದ್ದಂತೆ ಜೀವನದ ಸೌಕರ್ಯ ಮತ್ತು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು ಸುಖ ಮತ್ತು ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೇಖನ ಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲಕ ಲಿಪಿಯನ್ನು ಮತ್ತಷ್ಟು ಪರಿಷ್ಕೃತ ಸುಂದರವಾಗಿ ಸಾಹಿತ್ಯ ಕೃತಿಗಳನ್ನು ಬರೆದಿರಬೇಕೆಂಬುದನ್ನು ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದು ಎಷ್ಟೋ ವಿಷಯಗಳನ್ನು ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರದ ಭದ್ರವಾಯಿತು ಎಂಬುದನ್ನು ಲಿಪಿಯ ಮೂಲಕ ಜ್ಞಾನದ ಭಂಡಾರವನ್ನ ಇಲ್ಲಿ ತಿಳಿಸಬಹುದು. ನೆಕ್ಸ್ಟ್ ಒನ್, ವಿಶ್ವೇಶ್ವರಯ್ಯನವರ ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳ್ಯಾವ್ಯಾವು? ವಿಶ್ವೇಶ್ವರಯ್ಯನವರು 1913ರಲ್ಲಿ ಮೈಸೂರಿನ ಬ್ಯಾಂಕನ್ನು ಸ್ಥಾಪಿಸ್ತಾರ ವಿಶ್ವೇಶ್ವರಯ್ಯನವರು. ಅನಂತರ ಉಳಿತಾಯದ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದವು. ತದನಂತರ ಕೈಗಾರಿಕೆಗಳನ್ನು ಅಭಿವೃದ್ಧಿಯ ಪಿಂಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಅಭಿವೃದ್ಧಿಯನ್ನ ನೀತಿ ನಿಗಮಗಳನ್ನು ರಚನೆ ಮಾಡಿದರು. ಅದೇ ರೀತಿ ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೈಗಾರಿಕೆ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ನೀಡಿ ಅವರ ಏನು ಮಾಡಿದ ಜಾಸ್ತಿ ಅವರ ಮೇಲೆ ಅವಕಾಶಗಳನ್ನು ನೀಡಿದರು. ಅವರಿಗೆ ಅವಕಾಶವಾದ ಸಮಸ್ಯೆಗಳನ್ನು ಪೂರೈಕೆ ಮಾಡಿದರು. ವಿಶ್ವೇಶ್ವರಯ್ಯ ಎಂಬುದನ್ನು ಇಲ್ಲಿ ತಿಳಿಬಹುದು. ತದನಂತರ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು ಹಾಗೂ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿಯ ಕಾರ್ಯಗಳನ್ನು ಪ್ರಭಾವವನ್ನು ಅಳೆಯಲು ಅನುಕೂಲವಾದಂಥ ಆಯವ್ಯಯ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡು ರಾಜ್ಯದ ಆರ್ಥಿಕ ಚಟುವಟಿಕೆಗಳನ್ನು ಬದ್ಧ ಬುನಾದಿ ಹಾಕುವಲ್ಲಿ ಇವರ ಉದ್ದೇಶದಿಂದ ಹಣಕಾಸು ನೀತಿಯನ್ನು ವಿವಿಧ ಮಾರ್ಪಾಡುಗಳನ್ನು ಮಾಡಿದರು. ನೆಕ್ಸ್ಟ್ ಒಂದು ಯಾವುದಂದ್ರ ಟೋಪಿ 20ನೇ ಪ್ರಶ್ನೆ, ಟೋಪಿಗೆ ವಿಶ್ಲೇಷಣೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಇಲ್ಲಿ ಆನ್ಸರ್ಗಳನ್ನು ನೀಡಿದಾರ. ಯಾವ ರೀತಿ ದಾಖಲಿಸಿದಾರ? ಲಂಡನ್ನಿನ ಹೆಣ್ಣು ಮಕ್ಕಳ ಧರಿಸುವ ಟೋಪಿಗೆ ವಿಶೇಷತೆಯನ್ನು ತಿಳಿಸುವ ಲೇಖಕರ ಇಲ್ಲಿನ ಹೆಣ್ಣು ಮಕ್ಕಳ ಧರಿಸುವ ಟೋಪಿಗೆ ಒಂದು ಟೋಪಿಗೆಯಂತೆ ಇನ್ನೊಂದಿರುವುದಿಲ್ಲ, ಒಂದು ಟೋಪಿಗೆ ಹೆಂಗೈತೆ ಇನ್ನೊಂದು ಇರೋಂಗಿಲ್ಲ ಎಂಬುದನ್ನು ತಿಳಿಸ್ತಾರ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಶಿಕ್ಷಿತ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯವಧಿ ಟೋಪಿಯಲ್ಲಿ ಇಲ್ಲಿ ಕೋಟ್ಯಾಂತರ ಟೇಪಿಗಳಿದಾವ, ಆದರೆ ಒಂದಕ್ಕೊಂದು ಸಮ ಇಲ್ಲ ಎಂಬುದನ್ನು ತಿಳಿಸ್ತಾರ. ತದನಂತರ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳು ಇಲ್ಲ ಎಂಬುದನ್ನು ತಿಳಿಸ್ತಾರ. ಒಂದು ಟೇಪ್ಗಿಲ್ಲ, ಇನ್ನೊಂದು ಹೆಣ್ಣು ಮಗಳಂತೆ ಇನ್ನೊಂದು ಹೆಣ್ಣು ಮಗಳು ಇಲ್ಲ ಎಂಬುದನ್ನು ತಿಳಿಸ್ತಾರ. 21ನೇ ಪ್ರಶ್ನೆ, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಇಲ್ಲಿ ಆನ್ಸರ್ ಅದ ನೋಡ್ಕೊರಿ. ಅದೇ ರೀತಿ 22ನೇ ಪ್ರಶ್ನೆ, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾನೆ ಕವಿ ಎಂಬುದನ್ನು ತಿಳಿಸ್ರಿ ಅಂತ ಹೇಳ್ತಾರ. ಇಲ್ಲಿ ಆನ್ಸರ್ ಅದ ಕ್ವಶನ್ ಅದ, ನೀವು ಓದಿದ್ದೆ ಆದಲ್ಲಿ 80 ಅಂಕಗಳನ್ನು ಪಡಿಬಹುದು. 23, ದಂಡು ಹಗಲಲ್ಲಿ ಮೇಲೆ ಹೇಗೆ ಹಲಗಲಿ ಬೇಡರ ದಾಳಿ ಮಾಡ್ತಾರೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳ. ಭಗತ್ ಸಿಂಗ್ ಜಲಿಯನ್ ವಾಲಾ ಭಾಗದ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಣಯ ಅಂತ ತಿಳಿಸ್ರಿ. 24ನೇದು. 25ನೇದು ಯಾವುದಂದ್ರ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೇಳಿದಾರ. ತದನಂತರ 26ನೇ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕ ಮಹಾದೇವರ ಅಭಿಪ್ರಾಯವನ್ನು ಏನು ತಿಳಿಸ್ಯಾರ ಎಂಬುದನ್ನು ಬರೀರಿ. ಅದರ ತೆಳಗ ಆನ್ಸರ್ ಅದ ನೋಡ್ಕೊರಿ. 27ನೇ ಪ್ರಶ್ನೆ, ರಾಜರ ಪ್ರಕೃತಿ ಹೇಗಿರ್ತದ? ರಾಜರ ಪ್ರಕೃತಿ ಯಾವ ರೀತಿ ಐತೆ ಎಂಬುದನ್ನು ನೋಡ್ರಿ. ಅದೇ ರೀತಿ ಕವಿ ಪರಿಚಯಗಳನ್ನು ಇಲ್ಲಿ ನೀಡಿದಾರ. ಸರ್ ಅಬೂಬಕರ್ ಅವರಾಗಿರ್ಬೋದು, ರನ್ ಆಗಿರ್ಬೋದು. ತದನಂತರ ಇಲ್ಲಿ ಛಂದಸ್ಸಗಳನ್ನ ಬಿಡಿಸ್ರಿ ಅಂತ 3 ಲೈನ್ ಕೊಟ್ಟಿದಾರ. ಆ ಛಂದಸ್ಸನ್ನ ಈ ರೀತಿಯಾಗಿ ಆನ್ಸರ್ನಲ್ಲಿ ನಾವು ನೋಡ್ಬೋದು, ಇಲ್ಲಿ ಬಿಡಿಸಿದ್ದಾರ. ತದನಂತರ ನಿಮಗೇನು ಬರ್ತದ? ಅಲಂಕಾರ ಬರ್ತದ. ಅಲಂಕಾರದಲ್ಲಿ ಭೀಮ ದುರ್ಯೋಧನ ಮದ ಗಜಗಳಂತೆ ಹೋರಾಡಿದ. ಹೆಂಗೆ ಹೋರಾಡಿದಪ್ಪ ಭೀಮ ಅಂತ ಕೇಳ್ತಾನ ಸರ್. ಉತ್ತರ ಒಳಗೆ ನೋಡ್ರಿ,
ಅಲಂಕಾರದ ಹೆಸರೇನು? ಯಾವ ಅಲಂಕಾರ? ಉಪಮಾ ಅಲಂಕಾರ ಆಗ್ತದ. ಲಕ್ಷ್ಮಣ ಎರಡು ವಸ್ತುಗಳಿಂದ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳಿದ್ದಾನೆ, ಉಪಮಾ ಅಲಂಕಾರ ಆಗ್ತದ. ಇಲ್ಲಿ ಹೋಲಿಕೆ ಉಪಮಾ ಅಲಂಕಾರ ರೂಪಕ ಆಗ್ತದ. ಉಪಮೇಯ ಏನದ? ಭೀಮ ದುರ್ಯೋಧನ, ಇಲ್ಲಿ ಹೋಲಿಕೆ ಆಗ್ತದ. ಉಪಮಾ ಏನಾಗ್ತದೆ? ಮದಗಜಗಳು. ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹೋರಾಡುವುದು. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನ, ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಅಂತೆ ಎಂಬ ಉಪಮಾವಾಚಕ ಪದ ಬಿದ್ದು ಹೋರಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾ ಅಲಂಕಾರವಾಗಿದೆ. ಇಲ್ಲಿ ತದನಂತರ ಗಾದೆಗಳನ್ನು ಕೊಟ್ಟಿರ್ತಾರ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಲ್ಲ, ಅಥವಾ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ತದನಂತರ ಇಲ್ಲಿ ಅದರ ಆನ್ಸರ್ಗಳನ್ನು ಕೊಟ್ಟಾರ. ನಿಮಗೆ ಅಗತ್ಯವಿದ್ದರೆ ನೋಡ್ಕೊರಿ, ಅದೇ ಅಗತ್ಯ ಇರ್ಲಿಕ್ಕಂದ್ರ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಿಡಿಸಬಹುದ್ರಿ. ತದನಂತರ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಅದ್ರದ್ದು ಎರಡನ್ನೂ ಕೊಟ್ಟಿದ್ದಾರೆ. ನೀವು ಸಂಕ್ಷಿಪ್ತವಾಗಿ ಬರೆಯಬೇಕು, ಟೈಮ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ಬೇಕ. ಸರಿ ಉತ್ತರ ಆಗಿರ್ಬೇಕು, ಮ್ಯಾನೇಜ್ಮೆಂಟ್ ಆಗಿರ್ಬೇಕು, 80 ಅಂಕಗಳನ್ನು ಪಡೆದಿರಬೇಕು. ಸಂದರ್ಭ ಸ್ವಾರಸ್ಯದೊಂದಿಗೆ ಬರೆಯಿರಿ. ಇಲ್ಲಿ ಆಯ್ಕೆ, ಸ್ವಾರಸ್ಯ ಮತ್ತು ಸಂದರ್ಭಗಳನ್ನು ನೀವು ಮೂರನ್ನು ಅರ್ಥ ಮಾಡಿಕೊಂಡೇ ಬರ್ತಿದ್ದೆ ಆದಲ್ಲಿ ನಿಮಗೆ ಏನಾಗ್ಬೋದಂದ್ರ ಇಲ್ಲಿ ಅದರ 3 ಅಂಕಗಳನ್ನ ನಿಮ್ಮ ಜೇಬಿನಲ್ಲಿ ಬರಬಹುದು. ತದನಂತರ ನಾವು ನೋಡ್ರಿ ಪ್ಯಾರಾಗ್ರಾಫು ಆಯ್ತು, ಸಂದರ್ಭ ವಿಚಾರಣೆಗಳನ್ನ ಆಯ್ತು. ಇಲ್ಲಿ ಮತ್ತೇನ್ ಬರ್ತಾವ? ಕವಿ ಪರಿಚಯ ಬರ್ತಾವ ಮತ್ತು ಪ್ಯಾಸೇಜ್ಗಳನ್ನು ಬರ್ತಾವ. ಪದ್ಯಗಳನ್ನು ನೋಡ್ರಿ. ಈಗ ಪದ್ಯಗಳನ್ನ 4 ಅಂಕಕ್ಕೆ ಒಂದು ಪದ್ಯ. ಇಲ್ಲಿ ಯಾವ್ದನ 39ನೇ ಕೊರಳ ಸೆರೆ ಹಿಗ್ಗಿದವು ಮೃಗುಜ್ಜಲ. ಈ ಪದ್ಯ ನೋಡ್ಕೊರಿ. ಕೊರಳ ಸೆರೆ ಹಿಗ್ಗಿದವು ಮೃಗಜಲಗಳು ಮತ್ತು ಉರವಣಿಸಿ ಕಂಡು ನೊಂದವನ ಕಟ. ಕುರುಪತಿಗೆ ಕೆಂಡಾದುದನ್ನು ತನ್ನ ಮನದೊಳಗೆ ಹರಿಯ ಹಂಗೆ ಹೊಗೆಯದೊರಹುದೇ ಬರೀ ಹೋದೆ ತನ್ನ ವಂಶವ ನರಹಿ ಕೊಂದನು ಹಲವು ಮಾತೇನ ಚಿಂತಿಸಿದ ವೀರರೈವರ ನೋಯಿಸಿದ. ಈ ನಿಯಮಗಳನ್ನ ಇಲ್ಲಿ ಕೊಟ್ಟಾರ. ಅಂದ್ರ ಪದ್ಯ ಆ ರೀತಿ ಇದೆ. ಹಳೆಗನ್ನಡ ಪದ್ಯ ಕೊಟ್ಟಾರ. ಅಥವಾ ಮಾರಿ ಗೌತನವಾಯಿತ ನಾಳಿನ ಭಾರತ ಚದುರಂಗದ ಬಲದಲ್ಲಿ ಕೌರವನ ಅರುಣ, ಹೀಗೆ ರಣರಂಗದಲ್ಲಿ ಸುಭಟ ಕೋಟಿಯನ್ನು ತೀರಿಸಿದೆ ಪತಿಯವರ ಸರಕ್ಕೆ ಶರೀರವನ್ನ ನೊಕ್ಕುವನೇ ನಿನ್ನಯ್ಯ ವೀರರೈವರ ನೋಯಿಸನು ರಾಜ್ ಇವ ಸಕನಾನೆ ಅಂತ ಕೊಟ್ಟಾರ. ಇಲ್ಲಿ ಮತ್ತೇನು ಕೊಟ್ಟಾರಂದ್ರ ಈ ಪ್ರಶ್ನೆ ಪತ್ರಿಕೆ ಒಳಗೆ ಸ್ವಾರಸ್ಯ ಬರೀರಿ. ಒಂದು ಪದ್ಯ ಕೊಡ್ತಾರೆ ಹಳೆಗನ್ನಡ, ಅದರ ಸಾರಾಂಶವನ್ನು ಬರೀರಿ. ಅದರ ಆನ್ಸರ್ಗಳನ್ನ ಇಲ್ಲಿ ನೀಡಿದ್ದಾರೆ. ಆ ಆನ್ಸರ್ಗಳನ್ನು ನೀವು ವ್ಯಕ್ತಪಡಿಸ್ಬೇಕಾಗ್ತದ. ನೋಡ್ರಿ ಯಾವ ರೀತಿ ವೆಬ್ಸೈಟ್ ಒಳಗೆ ಯಾವ ರೀತಿ ಬಂದದ ಆನ್ಸರ, ನೀವು ಯಾವ ರೀತಿ ಬರಿಬೇಕಾ ಎಂಬುದನ್ನು ನಿಮ್ಗೆ ಮಾಹಿತಿ ಇರಬೇಕಾ. ಆ ಮಾಹಿತಿ ಇರ್ಲಿಕ್ಕಾರ ನಿಮ್ಮ ಎಲ್ಲಿ ಅಂಕಗಳು ಕಡಿಮೆ ಬರ್ತಾವ ಎಂಬುದ ನಿಮ್ಗೆ ಗೊತ್ತಾಗ್ತದ, ಎಲ್ಲಿ ಹೆಚ್ಚು ಬರ್ತಾವ ಅನ್ನೋದ ನಿಮ್ಗೆ ಗೊತ್ತಾಗ್ತದ. ಈ ಪ್ಯಾರಾಗ್ರಾಫ್ ಓದಿ 2 ಕ್ವಶನ್ಗಳನ್ನು ಕೊಟ್ಟಿರ್ತಾರ. ಆ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೇಕು. ಎಲ್ಲಿ ನೋಡ್ರಿ ನಿಮ್ಮ ಸರಿ ಉತ್ತರಗಳ. ತದನಂತರ ಪತ್ರ ಲೇಖನ ಬರ್ತದ. ಲಾಸ್ಟ್ ಒನ್ರಿ ಪತ್ರ ಲೇಖನ. ನಿಮ್ಮ ಮೈಸೂರಿನ ವಿಜಯನಗರ ಬಡಾವಣೆಯ ನಿವಾಸಿ ಮೋಹನ್ ಕುಮಾರ್ ಎಂಬ ಭಾವಿಸಿಕೊಂಡು ನಿಮ್ಮ ಬಡಾವಣೆಯ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ ಜಿಲ್ಲಾ ಅಧಿಕಾರಿಗಳಿಗೆ ಪತ್ರವನ್ನು ಬರೀರಿ ಅಂತ ಹೇಳ್ತಾರೆ. ವ್ಯವಹಾರಿಕ ಪತ್ರ ಆಗಿರ್ತದ. ಇಲ್ಲಿ ನೋಡ್ಕೊರಿ ಸರಿಯಾದ ರೀತಿಯಲ್ಲಿ ಈ ಪತ್ರವನ್ನ ನೋಡಿದ್ದೆ ಆದಲ್ಲಿ ನೀವು ಏನು ಮಾಡ್ಬೋದು, ನಿಮ್ಮ ಅಂಕಗಳನ್ನ ಗರಿಷ್ಠ ಅಂಕಗಳನ್ನ ನಿಮ್ಮ ಹತ್ತಿರ ಇದ್ದೇ ಇರ್ತವ. ಹೊರ ವಿಳಾಸ ಹಾಕೋದು ಯಾವತ್ತೂ ಮರಿಬರ್ರಿ. ಹೊರ ವಿಳಾಸ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾರಿಂದ ಯಾರಿಗೆ ಬರೀತೀರಿ ಎಂಬುದನ್ನು ಇಲ್ಲಿ ಬಹಳ ಇಂಪಾರ್ಟೆಂಟ್. ಇವರಿಂದ 10ನೇ ತರಗತಿಯ ಸರ್ಕಾರಿ ಪ್ರೌಢಶಾಲೆ ರಾಮನಗರ. ಅಲ್ಲಿ ಏನು ಡೀಟೇಲ್ಸ್ ಕೊಡ್ತಾರೆ ಅದನ್ನ ಹಾಕ್ಬೇಕ್ರಿ. ಮತ್ತು ಬೇರೆ ವಿಷಯಗಳನ್ನು ಹಾಕಂತಿಲ್ಲ. ಹೊರ ವಿಳಾಸ. ತದನಂತರ ಪ್ರಬಂಧವನ್ನು ಬರೀರಿ. ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಶಾಲಾ ಸಂಸತ್ ಚುನಾವಣೆಯ ಹಾಗೂ ಮಹತ್ವ. ರಾಷ್ಟ್ರೀಯ ಭಾವೈಕ್ಯತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇರ್ತದ. ಪ್ರಬಂಧ ಜಾಸ್ತಿ ಇದನ್ನ ಕೇಳ್ತಾರೆ. ಇಲ್ಲಿ ಪ್ರಬಂಧದಲ್ಲಿ ಏನು ತಪ್ಪು ಮಾಡ್ತಾರೆ ಅಂದ್ರೆ ಪೀಠಿಕೆ, ವಿವರಣೆ ಮತ್ತು ಉಪಸಂಹಾರ ಹಾಕಂಗಿಲ್ಲ. ಅಲ್ಲಿ ಹಾಕಿರ ಮಾರ್ಕ್ಸ್ಗಳನ್ನು ಕಡಿಮೆ ಬರುವ ಚಾನ್ಸಸ್ ಇರ್ತದ. ಆದ್ದರಿಂದ ಅವುಗಳ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕಾ ನಿಮ್ಮ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಗ ಮುಂದಿನ ನೋಡಲು ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಎಕ್ಸಾಮ್ಗೆ 1/5/1/2026 ನಾಳೆ ಎಕ್ಸಾಮ್ ಅದ ಕನ್ನಡ. ಥ್ಯಾಂಕ್ ಯು ಆಲ್. ನಿಮಗೆಲ್ಲರಿಗೂ ನಾನು ಇರ್ತೀನಿ. ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರಿ. ನೀವು 80 ಅಂಕಗಳನ್ನು ಗಳಿಸಿರಿ. ಥ್ಯಾಂಕ್ ಯು ಆಲ್.